ಬಂಧುಗಳೇ, ಇವತ್ತು ನಾವು ಗ್ರ್ಯಾಜುವಲ್ ಲಾಸ್ ಆಫ್ ವಿಷನ್ ವಿದೌಟ್ ಪೇಯ್ನ್ ಅಂದರೆ ನಿಧಾನವಾಗಿ ಆಗುವಂತಹ ದೃಷ್ಟಿನಾಶ, ನೋವಿಲ್ಲದೇ ಇರುವಂತಹ ಸ್ಥಿತಿ, ಇದನ್ನು ನಾವು ನೋಡಲಿಕ್ಕಿದ್ದೇವೆ. ಇದಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಳಿಕ್ಕಿದ್ದೇವೆ. ಸಾಮಾನ್ಯವಾಗಿ ನಾವು ಈ ಲಕ್ಷಣಗಳು ಕಂಡಾಗ ಒಂದು ರೀತಿ ಅಸಡ್ಡೆ ತೋರಿಸ್ತೇವೆ. ನಾವು ಕಣ್ಣು ಕೆಂಪಾದರೆ ಡಾಕ್ಟ್ರ್ ಹತ್ರ ಹೋಗ್ತೇವೆ. ಕಣ್ಣಲ್ಲಿ ನೀರು ಬರುವುದು, ಕಣ್ಣು ನೋವು ಉಂಟಾಗುವುದು, ಕಣ್ಣಿನಲ್ಲಿ ಊತ ಕಾಣಿಸಿಕೊಳ್ಳೋದು, ಈ ಥರ ಎಲ್ಲ ಆದರೂ ನಾವು ಡಾಕ್ಟ್ರ್ ಹತ್ರ ಓಡ್ತೇವೆ. ಆದರೆ ಎಷ್ಟೋ ಸಲ ಕಣ್ಣಿನ ದೃಷ್ಟಿ ಮಂದಾಗುವಂಥದ್ದು, ಇದನ್ನು ಜನ ಸ್ವಲ್ಪ ಅಸಡ್ಡೆಯಿಂದ ಕಾಣ್ತೇವೆ. ಅಂದರೆ ಆಮೇಲೆ ನೋಡೋಣ, ಮುಂದಕ್ಕೆ ನೋಡೋಣ, ಸ್ವಲ್ಪ ದಿವಸ ನೋಡೋಣ, ಸ್ವಲ್ಪ ಕೆಲವು ತಿಂಗಳು ನೋಡೋಣ, ಈ ಥರ ನಾವದನ್ನು ಮುಂದೂಡ್ತಾ ಹೋಗ್ತೇವೆ. ಯಾಕೆ ಅಂತ ಕೇಳಿದರೆ ಅದರ ಆ ಸಮಸ್ಯೆಯ ಗಂಭೀರತೆ ನಮಗೆ ಗೊತ್ತಿರೋದಿಲ್ಲ. ಕಣ್ಣು ಕೆಂಪಾದರೆ ಅದನ್ನು ನಾವು ಸ್ವಲ್ಪ ಏನೋ ಸೀರಿಯಸ್ ಇದೆ ಅಂತ ಭಾವಿಸಿ ಡಾಕ್ಟರ್ ಹತ್ರ ಹೋಗ್ತೇವೆ. ಆದರೆ ದೃಷ್ಟಿ ಮಂದಾಗುವುದನ್ನು ಏನೋ ಸೀರಿಯಸ್ ಇಲ್ಲ, ಅಂದರೆ ಕಣ್ಣು ಕೆಂಪಾದರೆ, ಕಣ್ಣಲ್ಲಿ ನೋವು ಬಂದರೆ ಮಾತ್ರ ಅದು ಸೀರಿಯಸ್ಸು. ದೃಷ್ಟಿ ಮಂದಾಗುವಂಥದ್ದು, ದೃಷ್ಟಿ ಮಂಜಾಗುವಂಥದ್ದು ಅದು ದೊಡ್ಡ ಸೀರಿಯಸ್ ಅಲ್ಲ ಎನ್ನುವ ರೀತಿಯ ಭಾವನೆ ನಮ್ಮಲ್ಲಿ ಇದೆ. ಆದರೆ ಇದು ಅದಕ್ಕೆ ಸರಿ ವಿರುದ್ಧವಾಗಿದೆ. ಎಷ್ಟೋ ಸಲ ಈ ಕಣ್ಣು ಕೆಂಪಾಗುವಂಥದ್ದು ಮತ್ತು ಕಣ್ಣಲ್ಲಿ ನೀರು ಬರುವಂಥದ್ದು ಮತ್ತು ಕಣ್ಣು ಇದೆಲ್ಲ ಸಾಮಾನ್ಯವಾದ ಸಮಸ್ಯೆ ಆಗಿರ್ತದೆ. ಮತ್ತು ಬಹಳಷ್ಟು ಸಂದರ್ಭಗಳಲ್ಲಿ ಈ ಸಂದರ್ಭಗಳು ದೃಷ್ಟಿ ನಾಶಕ್ಕೆ ಕಾರಣ ಆಗುವುದಿಲ್ಲ. ಆದರೆ ದೃಷ್ಟಿ ನಾಶಕ್ಕೆ ಕಾರಣವಾಗುವಂತಹ ಎಷ್ಟೋ ಕಣ್ಣಿನ ಕಂಡೀಷನ್ಗಳಿವೆ. ಅದರಲ್ಲಿ ಕಣ್ಣು ಕೆಂಪಿರುವುದಿಲ್ಲ, ಕಣ್ಣು ಬರುವುದಿಲ್ಲ, ಕಣ್ಣಿನ ಊತ ಕಾಣಿಸಿಕೊಳ್ಳುವುದಿಲ್ಲ. ಆದರೆ ದೃಷ್ಟಿ ಮಂದಾಗ್ತಾ ನಿಧಾನಕ್ಕೆ ದೃಷ್ಟಿಯೇ ನಷ್ಟ ಆಗ್ತದೆ. ಹಾಗಾದರೆ ಯಾವುದಪ್ಪ ಈ ಕಂಡೀಷನು ಅಂತ ಕೇಳಿದರೆ, ಮೊದಲನೇದಾಗಿ ನಮ್ಮ ಕಣ್ಣಿನ ಆ ಬಿಳಿಯ ಭಾಗ ಇದೆ, ಅದನ್ನು ಕಂಜಂಕ್ಟೈವ ಅಂತ ನಾವು ಹೇಳ್ತೇವೆ. ಕಣ್ಣಿನಲ್ಲಿ ಬಹಳ ನೋಡಿದ ಕೂಡಲೇ ಎದ್ದು ಕಾಣುವಂಥದ್ದು ಒಂದು ಬಿಳಿ ಭಾಗ, ಇನ್ನೊಂದು ಮಧ್ಯದ ಕಪ್ಪು ಭಾಗ. ಸೊ ಈ ಕಂಜಂಕ್ಟೈವ ಅಂತ ಹೇಳುವ ಭಾಗದಲ್ಲಿ ಸ್ವಲ್ಪ ಮಾಂಸದ ರೀತಿ ಬೆಳವಣಿಗೆಯಾಗಿ ಅದು ಕಣ್ಣಿನ ಮಧ್ಯದ ಕಪ್ಪು ಭಾಗಕ್ಕೆ ಆ ಮಾಂಸದ ಬೆಳವಣಿಗೆ ಉಂಟಾಗ್ತದೆ. ಅದನ್ನು ಟೆರಿಜಿಯಂ ಅಂತ ನಾವು ಹೇಳ್ತೇವೆ. ಈ ಟೆರಿಜಿಯಂ, ಈ ಮಾಂಸದ ಬೆಳವಣಿಗೆ ಕಣ್ಣಿನ ಮಧ್ಯಭಾಗಕ್ಕೆ ಅಂದರೆ ಪ್ಯುಪಿಲ್ಲರಿ ಏರಿಯಾ ಅಂತ ನಾವು ಹೇಳ್ತೇವೆ. ಬೆಳಕಿನ ಕಿರಣ ಕಣ್ಣಿನ ಮೂಲಕ ಕಣ್ಣಿನ ಒಳಗಿನ ನರದ ಪದರಕ್ಕೆ ಹಾದು ಹೋಗುವಂಥ ಮುಖ್ಯದ ಮಧ್ಯಭಾಗ, ಆ ಭಾಗದವರೆಗೂ ತಲುಪಿದರೆ ಆಗ ಕಣ್ಣಿನ ದೃಷ್ಟಿ ಮಂದವಾಗುವ ಸಾಧ್ಯತೆ ಇರ್ತದೆ. ಇದು ಬಹಳ ನಿಧಾನವಾಗಿ ಆಗ್ತದೆ. ಈಗ ಇವತ್ತು ಕಣ್ಣು ಸರಿ ಇದೆ, ನಾಳೆಗೆ ಸಡನ್ನಾಗಿ ಆಗುವಂತಹ ವಿಷಯ, ಹಠಾತ್ತಾಗಿ ಆಗುವಂತಹ ವಿಷಯ ಅಲ್ಲ. ಬಹಳ ನಿಧಾನಕ್ಕೆ ಇದು ಬೆಳವಣಿಗೆ ಆಗಿ ಕಣ್ಣಿನ ಮಧ್ಯಭಾಗಕ್ಕೆ ತಲುಪಿ ದೃಷ್ಟಿ ಮಂದಾಗ್ತಾ ಹೋಗ್ತದೆ. ಹಾಗೆಂತೇಳಿ ಇದರಲ್ಲಿ ಆಗ ನಾನು ಹೇಳಿದಾಗೆ ಕಣ್ಣು ಕೆಂಪಾಗೋದು ಅಥವಾ ಕಣ್ಣು ನೋವು ಇದು ಯಾವುದೂ ಇರುವುದಿಲ್ಲ. ದೃಷ್ಟಿ ಸ್ವಲ್ಪ ಮಂದಾಗ್ತದೆ, ಅದು ಕೂಡ ಆ ಮಾಂಸದ ಬೆಳವಣಿಗೆ ಮಧ್ಯಭಾಗಕ್ಕೆ ತಲುಪಿದಾಗ. ಇದು ಒಂದನೇ ಕಾರಣ. ಮತ್ತು ಇದು ನೋಡಿದ ತಕ್ಷಣ ಕಣ್ಣಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆ ಮಾಂಸದ ಬೆಳವಣಿಗೆ ಆದದ್ದು. ನೀವು ಈ ಚಿತ್ರವನ್ನು ನೋಡಿದರೆ ನೀವು ಗಮನಿಸ್ಬೋದು, ಅದರಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ. ಆ ಭಾಗವ ನೀವು ನೋಡಿದ ಕೂಡಲೇ ಗೊತ್ತಾಗ್ತದೆ ಯಾವ ರೀತಿ ಅದು ಕಣ್ಣಿನ ಕೇಂದ್ರ ಭಾಗಕ್ಕೆ ಬಂದು ದೃಷ್ಟಿಯನ್ನು ತಡೆ ಉಂಟು ಮಾಡ್ತದೆ ಅಂತೇಳಿ. ಇನ್ನು ಎರಡನೇದಾಗಿ ಕಾರ್ನಿಯಾ ಅಂತೇಳಿ, ಕಣ್ಣಿನ ಮಧ್ಯದ ಕನ್ನಡಿಯ ಹಾಗೆ ಹೊಳೆಯುವಂಥ ಭಾಗಕ್ಕೆ ಕಾರ್ನಿಯಾ ಅಂತ ನಾವು ಹೇಳ್ತೇವೆ. ಬೆಳಕಿನ ಕಿರಣ ಹಾದು ಹೋಗುವುದಕ್ಕೆ ಅದು ಬಹಳ ಪಾರದರ್ಶಕವಾಗಿದೆ, ಆದ ಕಾರಣ ಅದನ್ನು ಕಾರ್ನಿಯಾ ಅಂತ ನಾವು ಹೆಸರಿಸಿದ್ದೇವೆ. ಈ ಕಾರ್ನಿಯಾ ಭಾಗದ ಕೋಶಗಳು, ಅದರಲ್ಲಿ ಆಗುವಂಥ ಬದಲಾವಣೆಗಳು, ಇದನ್ನು ವೈಜ್ಞಾನಿಕವಾದ ಶಬ್ದದಲ್ಲಿ ನಾವು ಡಿಸ್ಟ್ರಫಿ ಅಂತ ನಾವು ಹೇಳ್ತೇವೆ. ಅಂದರೆ ಅದಕ್ಕೆ ಕೆಲವು ಅನುವಂಶೀಯ ಕಾರಣಗಳಿರ್ಬೋದು, ಜೆನೆಟಿಕ್ ಫ್ಯಾಕ್ಟರ್, ವಂಶವಾಹಿಗಳಲ್ಲೆಲ್ಲ ನ್ಯೂನತೆಯ ಕಾರಣ ಇರಬಹುದು, ಅಥವಾ ಕೆಲವು ಸಲ ಟಾಕ್ಸಿಕ್ ವಿಷಜನ್ಯ ಪರಿಣಾಮದಿಂದ ಆ ರೀತಿ ಆಗಬಹುದು, ಅಥವಾ ವಯಸ್ಸಾಗುವಿಕೆಯ ಪರಿಣಾಮದಿಂದ ಕೂಡ ಈ ಕಾರ್ನಿಯಾದಲ್ಲಿನ ಕೋಶಗಳು ಅಥವಾ ಟಿಶ್ಯೂಸ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ರಚನಾತ್ಮಕ ಬದಲಾವಣೆಗಳು ಉಂಟಾಗಬಹುದು. ಹಾಗೆ ಉಂಟಾಗಿ ಅದು ಪುನಃ ಮೊದಲಿನ ಸ್ಥಿತಿಗೆ ಅದನ್ನು ಮಾಡಲಿಕ್ಕೆ ಯಾವ ಚಿಕಿತ್ಸೆಯಿಂದಲೂ ಸಾಧ್ಯವಾಗದೇ ಇರಬಹುದು. ಆ ರೀತಿಯ ಒಂದು ಸ್ಥಿತಿಗೆ ಕಾರ್ನಿಯಲ್ ಡಿಸ್ಟ್ರಫಿ ಅಂತ ಹೇಳ್ತೇವೆ. ಇದು ಕೂಡ ಒಂದು ಕಾರಣ ಆಗಿರಬಹುದು ಕಣ್ಣು ನಿಧಾನವಾಗಿ ದೃಷ್ಟಿಯನ್ನು ಕಳ್ಕೊಳ್ಳುವುದಕ್ಕೆ. ಮೂರನೇದಾಗಿ ಲೆನ್ಸ್ ಅಂತ ನಾವು ಹೇಳ್ತೇವೆ. ಒಳಗಿನ ಮಸೂರ, ಕಣ್ಣಿನ ಲೆನ್ಸ್
ನಾವು ಸಾಮಾನ್ಯ ಕಣ್ಣಿಗೆ ಪೊರೆ ಬಂದಿದೆ ಅಂತ ನಾವು ಹೇಳ್ತೇವಲ್ಲ, ಆ ರೀತಿಯ ಪೊರೆ ಬರುವಂಥದ್ದು ಈ ಲೆನ್ಸ್ ಭಾಗಕ್ಕೆ, ಆ ಮಸೂರದ ಭಾಗಕ್ಕೆ, ಅದಕ್ಕೆ ಕೆಟರಾಕ್ಟ್ ಅಂತ ನಾವು ಹೇಳ್ತೇವೆ. ಸೊ ಈ ರೀತಿ ಆ ಲೆನ್ಸ್ ಭಾಗ ಅದಕ್ಕೆ ಪೊರೆ ಬಂದದ್ರಿಂದಾಗಿ ಆಗಲೂ ಕೂಡ ನಿಧಾನವಾಗಿ ಆಗುವ ದೃಷ್ಟಿನಾಶ ಉಂಟಾಗ್ಬೋದು. ಅಲ್ಲಿ ನೋವಿನ ಪರಿಸ್ಥಿತಿ ಇರುವುದಿಲ್ಲ, ಕಣ್ಣು ಬರುವುದಿಲ್ಲ. ಇನ್ನೊಂದು ರೆಟಿನಾ ಅಂತೇಳಿ, ಕಣ್ಣಿನ ಬಹಳ ಪ್ರಾಮುಖ್ಯವಾದ ಭಾಗ. ನಮಗೆ ಎಷ್ಟೋ ಸಲ ಗೊತ್ತಿಲ್ಲ, ನಾವು ಕಣ್ಣಿನ ಒಳಗಡೆ ಏನಿದೆ ಅಂತ ಆ ಪ್ರಪಂಚದ ನಮಗೆ ವಿಷಯ ಗೊತ್ತಿಲ್ಲ. ಕಣ್ಣು ಪ್ರಪಂಚವನ್ನು ನೋಡ್ತಾ ಇರ್ತದೆ, ಆದರೆ ಕಣ್ಣಿನ ಒಳಗಿನ ಜಗತ್ತು ನಮಗೆ ಗೊತ್ತಿಲ್ಲ. ಹೊರಗಿಂದ ಕಾಣುವಂಥ ಬಿಳಿ ಮತ್ತು ಕಪ್ಪು ಭಾಗ ಮಾತ್ರ ಕಾಣ್ತಾ ಇರ್ತದೆ. ಆದರೆ ಅತ್ಯಂತ ಪ್ರಮುಖ ಭಾಗ ರೆಟಿನಾ, ಕಣ್ಣಿನ ಒಳಗಿನ ನರಗಳ ಪದರ. ಈ ಪದರ ಕಣ್ಣು ಎಷ್ಟೂ ಚೆನ್ನಾಗಿರ್ಬೋದು, ಆದರೆ ಯಾವಾಗ ರೆಟಿನಾ ಅದರ ಅಲ್ಲಿರುವಂತಹ ಕೋಶಗಳಿಗೆ, ಟಿಶ್ಯೂಸಿಗೆ ಡ್ಯಾಮೇಜ್ ಆಗ್ತದೆ, ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಆಗ ನಮ್ಮ ಕಣ್ಣಿನ ಬೇರೆ ಭಾಗ ಎಷ್ಟೋ ಚೆನ್ನಾಗಿರ್ಬೋದು, ಆದರೆ ದೃಷ್ಟಿಯನ್ನು ಕಳ್ಕೊಳ್ಳುವ ಸಾಧ್ಯತೆ ಇರ್ತದೆ. ಆ ರೆಟಿನಾ ಅಂತ ಹೇಳುವ ಭಾಗಕ್ಕೆ ಡ್ಯಾಮೇಜ್ ಆದರೆ. ಅದರಲ್ಲೂ ಕೂಡ ಮ್ಯಾಕ್ಯುಲಾ ಅಂತ ಹೇಳುವಂಥ ಭಾಗ ಕಣ್ಣಿನ, ಈಗ ನೀವು ಚಿತ್ರದಲ್ಲಿ ಗಮನಿಸಿರ್ಬೋದು, ಅದರಲ್ಲಿ ಮಾರ್ಕ್ ಮಾಡಿದೆ, ಬಾಣದ ಮೂಲಕ ಸೂಚಿಸಿದೆ. ಆ ಮ್ಯಾಕ್ಯುಲಾ ಭಾಗ, ಆ ಭಾಗದ ಕೋಶಗಳು ಡಿಸ್ಟ್ರಫಿ ಅಥವಾ ಡಿಜನರೇಷನ್, ಅಂದರೆ ಅದರಲ್ಲಿ ಆ ಕೋಶಗಳಲ್ಲಿ ಬದಲಾವಣೆ ಆಗುವಂಥದ್ದು. ನಾನು ಈಗಾಗಲೇ ಹೇಳಿದ ಬೇರೆ ಬೇರೆ ಕಾರಣಗಳಿಂದಾಗಿ. ಈ ಡಿಜನರೇಷನ್ ಅಂತ ಹೇಳಿದರೆ ಆ ರೆಟಿನಾದಲ್ಲಿ ಆಗುವ ಬದಲಾವಣೆಗಳನ್ನು ನಾವು ಪುನಃ ಚಿಕಿತ್ಸೆಯನ್ನು ಮೊದಲಿನ ಸ್ಥಿತಿಗೆ ತರಬಹುದು. ಆದರೆ ಡಿಸ್ಟ್ರಫಿ ಅಂತ ಹೇಳುವ ಯಾವ ಸ್ಥಿತಿ ಇದೆ, ಅದರಲ್ಲಿ ಆದಂತಹ ಈ ರೆಟಿನಾಕ್ಕೆ ಆದಂತಹ ಡ್ಯಾಮೇಜನ್ನು ನಾವು ಪುನಃ ಮೊದಲಿನ ಥರ ಮಾಡಲಿಕ್ಕೆ ಆಗುವುದಿಲ್ಲ ಯಾವುದೇ ಚಿಕಿತ್ಸೆಯಿಂದಲೂ. ಈ ರೀತಿಯ ಸ್ಥಿತಿ ಇರ್ತದೆ. ಆದ ಕಾರಣ ನಾವು ಆರಂಭದಲ್ಲೇ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚುವಂಥದ್ದು, ಅಂದರೆ ಮುಂದಿನ ಅದರ ಡ್ಯಾಮೇಜನ್ನು ನಾವು ತಡೆಗಟ್ಟುವುದು ತುಂಬ ಪ್ರಾಮುಖ್ಯ. ಅದಕ್ಕೋಸ್ಕರ ನಾವು ಈ ನಿಧಾನವಾಗಿ ಆಗುವ ನೋವು ಇಲ್ಲದೇ ಇರುವ ದೃಷ್ಟಿನಾಶವನ್ನು ನಾವು ಗಮನಿಸಬೇಕು ಅಂತ ಹೇಳುವಂಥದ್ದು. ಇನ್ನೊಂದು, ಅದರಲ್ಲಿ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳಿದ್ದೇನೆ, ಅದನ್ನು ನೀವು ಗಮನಿಸಬಹುದು. ಇನ್ನೊಂದು ಕಂಡೀಷನ್ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂತ. ನಾವು ಸಾಮಾನ್ಯವಾಗಿ ಏನಂದರೆ ಸಕ್ಕರೆ ಕಾಯಿಲೆ ಅಥವಾ ರಕ್ತದೊತ್ತಡ, ಇದು ಬರೀ ಆ ಕಾಯಿಲೆಗೆ ಮಾತ್ರ ಸೀಮಿತ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಸಕ್ಕರೆ ಕಾಯಿಲೆ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಹೈ BP, ಇದು ಯಾವುದಾದ್ರೂ ಕೂಡ ಅದನ್ನು ಸರಿಯಾಗಿ ನಿಯಂತ್ರಣ ಮಾಡದಿದ್ದರೆ, ಸರಿಯಾಗಿ ಚಿಕಿತ್ಸೆಯಿಂದ ಅದನ್ನು ಹತೋಟಿಗೆ ತಂದುಕೊಳ್ಳದಿದ್ದರೆ ಖಂಡಿತವಾಗಿ ಕಣ್ಣಿನ ರೆಟಿನಾದಲ್ಲಿರುವಂತಹ ಕೋಶಗಳಿಗೆ ತೊಂದರೆ ಉಂಟಾಗ್ತದೆ. ಅದು ಯಾವ ರೀತಿ ಇರ್ತದೆ ಅಂತ, ಆ ತೊಂದರೆಯ ಸ್ವರೂಪ ಕಣ್ಣಿನ ರೆಟಿನಾಕ್ಕೆ, ಈ ನರದ ಪದರಕ್ಕೆ ಇರುವಂತಹ ರಕ್ತನಾಳಗಳಿವೆಯಲ್ಲ, ಈ ರಕ್ತನಾಳಗಳ ರಕ್ತ ಸಂಚಾರದಲ್ಲಿ ಅಡಚಣೆ ಉಂಟಾಗುವುದೇ ಈ ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡವನ್ನು ಹತೋಟಿಗೆ ತಾರದೇ ಇರುವುದರಿಂದ ಆಗುವಂಥ ದುಷ್ಪರಿಣಾಮ. ಸೊ ರಕ್ತ ಸಂಚಲನ ಸರಿಯಾಗಿ ಆಗದೇ ಇರುವಂಥದ್ದು, ಆ ರೆಟಿನಾದ ಭಾಗದಲ್ಲಿರುವ ರಕ್ತನಾಳಗಳ ಒಳಗೆ ರಕ್ತ ಹೆಪ್ಪು ಕಟ್ಟುವಂಥದ್ದು, ಇದು ಎರಡು ಕೂಡ ಅಲ್ಲಿಯ ರಕ್ತ ಸಂಚಾರದಲ್ಲಿ ಅಡಚಣೆ ಉಂಟಾಗುವಂಥದ್ದು ಮತ್ತು ರಕ್ತನಾಳಗಳು ಸಪೂರ ಆಗುವಂಥದ್ದು. ಇದು ಎಲ್ಲದರಿಂದಾಗಿ ಆ ಭಾಗದ ನರಕೋಶಗಳಿಗೆ ಸರಿಯಾಗಿ ರಕ್ತ ಸರಬರಾಜು ಆಗುವುದಿಲ್ಲ. ರಕ್ತ ಸರಬರಾಜು ಆಗಲಿಲ್ಲ ಅಂದರೆ ಆ ಜಾಗಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಪ್ರಾಮುಖ್ಯವಾದ ಅಂಶಗಳು ಸಿಕ್ಕುವುದಿಲ್ಲ, ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ಸಿಕ್ಕುವುದಿಲ್ಲ. ಇದರಿಂದಾಗಿ ಎಲ್ಲ ಅದು ರೆಟಿನೋಪತಿ ಅಂತ ಹೇಳಿ ನಾವು ಕರಿತೇವೆ. ಆ ಡ್ಯಾಮೇಜನ್ನು ತಡೆಗಟ್ಟಲಿಕ್ಕೋಸ್ಕರ ಆದರೂ ನಾವು ಇದೆಲ್ಲವನ್ನು, ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡವನ್ನು ದೀರ್ಘಕಾಲದಲ್ಲಿ ಉಂಟಾಗುವಂಥ ಇಂಥ ದುಷ್ಪರಿಣಾಮವನ್ನು ನಾವು ತಡೆಗಟ್ಟುವುದಕ್ಕೆ ಅವುಗಳನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು. ಇನ್ನೊಂದು ಆಪ್ಟಿಕ್ ಎಟ್ರಫಿ ಅಂತ, ಅಂದರೆ ಕಣ್ಣಿನ ರೆಟಿನಾದಿಂದ ಹೊರಡುವಂಥ ಕಣ್ಣಿನ ನರ, ಅದಕ್ಕೆ ಆಪ್ಟಿಕ್ ನರ್ವ್ ಅಂತ ಹೇಳ್ತೇವೆ. ಈ ಆಪ್ಟಿಕ್ ನರ್ವಿಗೆ ಬೇರೆ ಬೇರೆ ಕಂಡೀಷನಲ್ಲಿ ಡ್ಯಾಮೇಜ್ ಆಗ್ತದೆ. ಅದು ಅದರಲ್ಲಿರುವಂಥ ರಚನಾತ್ಮಕ, ನರಗಳಲ್ಲಿ ಉಂಟಾಗುವಂಥ ರಚನಾತ್ಮಕ ಬದಲಾವಣೆ, ಬೇರೆ ಬೇರೆ ಕಾರಣಗಳಿವೆ ಅವುಗಳಿಗೆ, ಆ ತೊಂದರೆಗಳಿಗೆ, ಆ ನರಕ್ಕೆ ಡ್ಯಾಮೇಜ್ ಆಗುವುದರಿಂದ. ಇನ್ನು ಪ್ರೈಮರಿ ಓಪನ್ ಆ್ಯಂಗಲ್ ಗ್ಲಾಕೋಮಾ ಅಂತ ನಾವು ಹೇಳ್ತೇವೆ. ಅಂದರೆ ಈಗಾಗಲೇ ನಿಮಗೆ ಈ ಚಿತ್ರದಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಅಲ್ಲಿ ಕಣ್ಣಿನಲ್ಲಿ 3 ಪದರ, ಹೊರಗಿನ ಪದರ ಮತ್ತು ಅದರಲ್ಲಿ ಕಾರ್ನಿಯಾ ಎಲ್ಲ ಬರ್ತದೆ. ಹೊರಗಿನ ಪದರದಲ್ಲಿ ಮಧ್ಯದಲ್ಲಿ ರಕ್ತ ಸಂಚಾರ ಇರುವಂತಹ ಪದರ, ಅದಕ್ಕೆ ಕೊರಾಯ್ಡ್ ಸಿಲಿಯರಿ ಬಾಡಿ ಮತ್ತು ಐರಿಸ್ ಅಂತ, ವ್ಯಾಸ್ಕ್ಯುಲಾರ್ ಲೇಯರ್ ಅಂತ ಹೇಳ್ತೇವೆ. ರಕ್ತನಾಳಗಳು ಹೆಚ್ಚಾಗಿರುವಂಥ ಕಣ್ಣಿನ ಮಧ್ಯಭಾಗ. ಇನ್ನು 3ನೇದು ರೆಟಿನಾ, ಅಂದರೆ ನರಕೋಶಗಳ ಭಾಗ. ಈ ಓಪನ್ ಆಂಗಲ್ ಗ್ಲಾಕೋಮಾ ಅಂತ ಹೇಳಿದರೆ ಈ ಕಣ್ಣಿನ ಎದುರು ಭಾಗದ ಕೋಣೆ, ಆಂಟೀರಿಯರ್ ಚೇಂಬರ್ ಅಂತೇಳಿ ಹೇಳ್ತೇವೆ ನಾವು. ಆ ಕೋಣೆ ಅಂದರೆ ಕಾರ್ನಿಯಕ್ಕಿಂತ ಹಿಂಭಾಗದ ಆ ಕೋಣೆಯಲ್ಲಿ ಒಂದು ದ್ರವ ಸಂಚರಿಸ್ತಾ ಇರ್ತದೆ, ಅದಕ್ಕೆ ಆಕ್ವಿಯಸ್ ಹ್ಯೂಮರ್ ಅಂತ.
ಈ ದ್ರವ ಕಣ್ಣಿನ ಆ ಭಾಗದಲ್ಲಿ ಸಂಚರಿಸಿ ಅದು ಉತ್ಪಾದನೆಯಾದ ಜಾಗದಲ್ಲಿ ಮತ್ತೆ ರಕ್ತಕ್ಕೆ ಸೇರ್ಪಡೆ ಆಗ್ತದೆ. ಅದಕ್ಕೆ ಟ್ರೆಬೆಕ್ಯುಲಾರ್ ಮೆಶ್ ವರ್ಕ್ ಅಂತ ಚಿತ್ರದಲ್ಲಿ ನೀವು ಗಮನಿಸಬಹುದು. ಈ ಆಕ್ವಿಯಸ್ ಹ್ಯೂಮರ್ ಅಂದರೆ ಈ ಕಣ್ಣಿನ ಒಳಗಿನ ಈ ದ್ರವ ಏನಿದೆ ಇದು ಟ್ರೆಬೆಕ್ಯುಲಾರ್ ಮೆಶ್ ವರ್ಕ್ ಮೂಲಕ ಸರಿಯಾಗಿ ರಕ್ತ ಸಂಚಾರದ ವ್ಯವಸ್ಥೆಯೊಳಗೆ ಸೇರುವುದಕ್ಕೆ ಅಲ್ಲಿ ಏನೋ ಬ್ಲಾಕ್ ಇರ್ತದೆ. ಟ್ರೆಬೆಕ್ಯುಲಾರ್ ಮೆಶ್ ವರ್ಕ್ ಅಂತ ಹೇಳುವ ವ್ಯವಸ್ಥೆಯಲ್ಲಿ ಒಂದು ಬಲೆಯಂತ ರಚನೆಯಲ್ಲಿ ಅಲ್ಲಿ ಬ್ಲಾಕ್ ಆಗಿರ್ತದೆ, ಅಲ್ಲಿ ತಡೆ ಉಂಟಾಗಿರ್ತದೆ. ಆದ ಕಾರಣ ಈ ದ್ರವ ಅಥವಾ ಫ್ಲೂಯಿಡ್ ಏನಿದೆ ಆಕ್ವಿಯಸ್ ಹ್ಯೂಮರು ಅದು ಅಲ್ಲೇ ಜಾಸ್ತಿಯಾಗಿ ಸಂಗ್ರಹ ಆಗ್ತದೆ. ಯಾಕಂದರೆ ಇದರ ಈ ಅಡಚಣೆಯಿಂದಾಗಿ ಅದು ಅದರ ಮೂಲಕ ಸರಿಯಾಗಿ ಹೀರುವಿಕೆ ಉಂಟಾಗುವುದಿಲ್ಲ, ಅಲ್ಲೇ ಇಂಟೀರಿಯರ್ ಚೇಂಬರ್ ಅಲ್ಲೇ ಇರ್ತದೆ. ಆದ ಕಾರಣ ಅಲ್ಲಿ ಆ ದ್ರವ ಹೆಚ್ಚು ಸಂಗ್ರಹ ಆದಾಗ ಏನಾಗ್ತದೆ, ಪ್ರೆಷರ್ ಜಾಸ್ತಿ ಆಗ್ತದೆ. ಈ ಕಣ್ಣಿನ ಒಳಗೆ ಕೂಡ ಒಂದು ಪ್ರೆಷರ್ ಇದೆ, ಆ ಪ್ರೆಷರ್ ಹೆಚ್ಚಾಗುವುದನ್ನು ನಾವು ಗ್ಲಾಕೋಮಾ ಅಂತ ಹೇಳ್ತೇವೆ. ಬಹಳಷ್ಟು ಜನ ಕೇಳಿರ್ಬೋದು, ಕಣ್ಣಿನ ಒಳಗಿನ ಪ್ರೆಷರ್ ಹೆಚ್ಚಾಗುವುದು ಗ್ಲಾಕೋಮಾ ಕಂಡೀಷನ್. ಈ ಗ್ಲಾಕೋಮಾದಿಂದಾಗಿ ಕೂಡ ನಿಧಾನಕ್ಕೆ ಅಲ್ಲಿ ನರ ಆಪ್ಟಿಕ್ ನರ್ವ್ ಅಂತ ಏನಿದೆ ಅದು ಆರಂಭವಾಗುವ ಭಾಗದಲ್ಲಿ ಬದಲಾವಣೆಗಳು ಉಂಟಾಗಿ ದೃಷ್ಟಿ ನಾಶಕ್ಕೆ ಕಾರಣ ಆಗ್ಬೋದು ಮತ್ತು ಸಂಪೂರ್ಣ ಕುರುಡುತನಕ್ಕೆ ಕಾರಣವಾಗಬಹುದು. ಇದು ಈ ಕಂಡೀಷನಿಗೆ ಪ್ರೈಮರಿ ಓಪನ್ ಆಂಗಲ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಅಂದರೆ ನಿಧಾನವಾಗಿ ಆಗುವ ನೋವಿಲ್ಲದ ದೃಷ್ಟಿನಾಶಕ್ಕೆ ಇದು ಒಂದು ಕಾರಣ ಆಗಿರುತ್ತದೆ. ಇದು ಸಣ್ಣ ವಯಸ್ಸಲ್ಲೂ ಬರ್ಬೋದು, ಏನು ವಯಸ್ಸಿಗೆ ದೊಡ್ಡ ವಯಸ್ಸಲ್ಲಿ ಬರಬೇಕು ಅಂತ ಹೇಳಿ ಏನಿಲ್ಲ. ಆದ ಕಾರಣ ಇಷ್ಟು ಕಾರಣಗಳು ಒಂದು ಕಾರಣ ಪೇನ್ಲೆಸ್ ನೋವಿಲ್ಲದ ದೃಷ್ಟಿನಾಶಕ್ಕೆ. ಇನ್ನು ನೋವು ಸಹಿತವಾಗಿ ಆಗುವಂತಹ ದೃಷ್ಟಿನಾಶ ಅದು ಬೇರೆ ಇದೆ. ಅದಕ್ಕೆ ಕ್ರಾನಿಕ್ ಐರಿಡೋಸೈಕ್ಲೈಟಿಸ್ ಅಂತ ನಾವು ಒಂದು ಕಂಡೀಷನ್, ಅಂದರೆ ದೀರ್ಘಕಾಲೀನವಾಗಿ ಉಂಟಾಗುವಂತಹ ಮಧ್ಯದ ಐರಿಸ್ ಮತ್ತು ಸಿಲಿಯರಿ ಬಾಡಿ ಅಂತ ಹೇಳುವ ಯಾವ ಭಾಗ ಇದೆ ಆ ಭಾಗದಲ್ಲಿ ಉರಿಯೂತ ಕಾಣಿಸಿಕೊಳ್ಳುವುದರಿಂದ ನಮಗೆ ದೃಷ್ಟಿ ನಾಶ ಉಂಟಾಗಬಹುದು. ಆದರೆ ಆ ಸಂದರ್ಭದಲ್ಲಿ ಕ್ರಾನಿಕ್ ಕಂಡೀಷನಲ್ಲಿ ಕಣ್ಣು ಕೆಂಪಾಗುವುದು, ಕಣ್ಣಿನಿಂದ ನೀರು ಬರುವುದು, ಕಣ್ಣು ನೋವು ಉಂಟಾಗುವುದು ಇದು ಯಾವುದೂ ಆಗುವುದಿಲ್ಲ. ಅದು ಇದ್ದರೆ ಅದಕ್ಕೆ ಆಕ್ಯೂಟ್ ಕಂಡೀಷನ್, ತೀವ್ರವಾದ ಕಂಡೀಷನ್ ಅಂತ ಹೇಳ್ತೇವೆ. ಇನ್ನೊಂದು ಕಾರಣ ನೋವು ಇರುವ ದೀರ್ಘಕಾಲೀನವಾದ ದೃಷ್ಟಿನಾಶಕ್ಕೆ ಕಾರ್ನಿಯಲ್ ಅಲ್ಸರ್ ಅಂತ ಚಿತ್ರದಲ್ಲಿ ಗಮನಿಸಬಹುದು. ನಮ್ಮ ಬೇರೆ ಭಾಗದಲ್ಲೆಲ್ಲ ಹುಣ್ಣಾದರೆ ನಾವು ಕೆಂಪು ಬಣ್ಣ ಅಥವಾ ಬೇರೆ ರೀತಿಯ ಬಣ್ಣಕ್ಕೆ ಚರ್ಮ ಟರ್ನ್ ಆಗ್ತದೆ. ಆದರೆ ಕಾರ್ನಿಯ ಭಾಗದಲ್ಲಿ ಅಲ್ಸರ್ ಆದರೆ ಅದು ವ್ಯಕ್ತ ಆಗುವುದು, ಆ ಜಾಗ ಬಿಳಿ ಆಗ್ತದೆ. ಚಿತ್ರದಲ್ಲಿ ತಾವು ಗಮನಿಸಬಹುದು. ಈ ಕಾರ್ನಿಯಲ್ ಅಲ್ಸರ್ ಅಂತ ಹೇಳುವಂಥದ್ದು ಕೂಡ ಈ ದೀರ್ಘಕಾಲೀನವಾದ ನೋವಿಲ್ಲದ ದೃಷ್ಟಿನಾಶಕ್ಕೆ ಇನ್ನೊಂದು ಕಾರಣ ಆಗ್ತದೆ. ಇನ್ನು ಒಂದು ಹೇಳುವುದಕ್ಕೆ ಬಿಟ್ಟಿದ್ದೇನೆ, ನೋವಿಲ್ಲದೆ ಆಗುವಂಥ ದೀರ್ಘಕಾಲೀನವಾದ ದೃಷ್ಟಿನಾಶ ಅದು ರಿಫ್ರಾಕ್ಟಿವ್ ಎರರ್ ಅಂತ ನಾವು ಸಾಮಾನ್ಯವಾಗಿ ಹೇಳುವಂಥ ದೃಷ್ಟಿದೋಷ ಅಂತೇನೆ ಹೇಳ್ತೇವೆ. ಅದು ದೂರದ ವಸ್ತುಗಳನ್ನು ನೋಡುವುದಕ್ಕೆ ನಮಗೆ ಕಷ್ಟ ಆಗುವುದಾಗಿರ್ಬೋದು, ದೂರದ ವಸ್ತುಗಳು ಕಾಣಿಸುವುದು ಅಸ್ಪಷ್ಟವಾಗಿ ಕಾಣಿಸುವುದಾಗಿರ್ಬೋದು, ಅಥವಾ ಹತ್ತಿರದ ವಸ್ತುಗಳನ್ನು ನೋಡುವುದಕ್ಕೆ ಪುಸ್ತಕ ಓದುವುದಕ್ಕೆ ಕಷ್ಟ ಆಗುವುದಾಗಿರ್ಬೋದು. ಇದಕ್ಕೆ ದೃಷ್ಟಿ ದೋಷ ಅಂತ ನಾವು ಹೇಳ್ತೇವೆ. ಇದು ದೊಡ್ಡ ಅಪಾಯಕಾರಿಯಾದ ಸ್ಥಿತಿ ಏನಲ್ಲ, ಆದರೆ ಓದುವುದಕ್ಕೆ ನೋಡುವುದಕ್ಕೆ ಸ್ವಲ್ಪ ಕಷ್ಟದ ಅನುಭವ ಉಂಟಾಗ್ತದೆ. ಇದಕ್ಕೆ ರಿಫ್ರಾಕ್ಟಿವ್ ಎರರ್ ಅಥವಾ ದೃಷ್ಟಿ ದೋಷ ಅಂತ ನಾವು ಹೇಳ್ತೇವೆ. ಬಂಧುಗಳೇ, ಇವಿಷ್ಟು ಸಂದರ್ಭಗಳನ್ನು ನಾವು ಮನದಟ್ಟು ಮಾಡಿಕೊಂಡ್ರೆ, ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಅತ್ಯಂತ ಬೇಗ ಜಾಗೃತರಾಗಿ ವೈದ್ಯರನ್ನು ಸಂಪರ್ಕಿಸಬಹುದು, ವೈದ್ಯರನ್ನು ಸಮೀಪಿಸಬಹುದು, ಅದರ ಬಗ್ಗೆ ಅಸಡ್ಡೆ ಮಾಡುವುದನ್ನು ಆದಷ್ಟು ತಡೆಗಟ್ಟಬಹುದು.